ಮಹಿಳಾ ದಿನಾಚರಣೆ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ. ಸೊ ಅಸಾಂಕ್ರಾಮಿಕ ರೋಗಗಳು ಅಂದರೆ ಏನು? ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರುವಂಥದ್ದು, ಡಿಸೀಸಸ್ ವಿಚ್ ಡು ನಾಟ್ ಸ್ಪ್ರೆಡ್. ಸೊ ಇದು ಯಾವ್ಯಾವುದು ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಇವೆಲ್ಲ ಅಸಾಂಕ್ರಾಮಿಕ ರೋಗಗಳು ಅಂತ ಹೇಳ್ತೇವೆ. ನಮ್ಮ ಏನೇನು ಸಾವುಗಳು ಸಂಭವಿಸ್ತಾ ಇದೆ ಅದಕ್ಕೆಲ್ಲನೂ ಆಲ್ಮೋಸ್ಟ್ 30ರಿಂದ 59 ವರ್ಷದವರೆಗೆ ತುಂಬ ಜನ ಸಾಯ್ತಾ ಇದ್ದಾರೆ. ಇದರಲ್ಲಿ ಮೇಯ್ನ್ ರೀಸನ್ ಬಂದು ಈ ಅಸಾಂಕ್ರಾಮಿಕ ರೋಗಗಳಿಂದಲೇ ಜನ ಸಾವನ್ನಪ್ತಾ ಇದ್ದಾರೆ. ಸುಮಾರು ಅಂದಾಜು 25 ಲಕ್ಷ ಕ್ಯಾನ್ಸರ್ ರೋಗಿಗಳು ಪ್ರತಿ ವರ್ಷ ಡಿಟೆಕ್ಟ್ ಆಗ್ತಾ ಇದ್ದಾರೆ. ಹಾಗೆ ಪ್ರತಿ ವರ್ಷವೂ ಹೊಸದಾಗಿ 5 ಲಕ್ಷ ಹೊಸ ರೋಗಿಗಳು ಆ್ಯಡ್ ಆಗ್ತಾ ಇದ್ದಾರೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ಕೇಸ್ ಲೋಡು ಎಷ್ಟಿದೆ ಅಂತ ಹೇಳಿಬಿಟ್ಟು. ಆಮೇಲೆ ಆ್ಯಕ್ಚುಲಿ ಫಾರಿನರ್ಸ್ಗಿಂತನೂ ನಮ್ಮಲ್ಲೇ ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೀವಿ, ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಲ್ಲ, ಅದರಿಂದ ಸಾವನ್ನಪ್ತಾ ಇರೋರ ಸಂಖ್ಯೆ ತುಂಬ ಜಾಸ್ತಿ ಇದೆ. ನೆಕ್ಸ್ಟ್ ಈಗ ಕ್ಯಾನ್ಸರ್ ಕೂಡ ನಮ್ಮ ಅಸಾಂಕ್ರಾಮಿಕ ರೋಗಗಳು ಅಂದರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ವಿಂಗ್ನಲ್ಲಿ ಸೇರಿಕೊಳ್ಳುತ್ತೆ. ಸೊ ಕ್ಯಾನ್ಸರ್ ಅಂತಂದರೆ ಮನುಷ್ಯನ ದೇಹದ ಯಾವ ಭಾಗಗಳಲ್ಲಾದ್ರೂ ಬರುವಂಥದ್ದು ಕ್ಯಾನ್ಸರು, ಯಾವುದೇ ಇದರಲ್ಲಾದರೂ ಬರ್ಬೋದು. ಸೊ ಇದರಲ್ಲಿ ತೋರಿಸ್ದಂಗೆ ಸಾಮಾನ್ಯ ಜೀವಕೋಶಗಳು ಎಲ್ಲ ತೋರಿಸಿದ್ದಾರೆ, ಚಿತ್ರ ನೋಡ್ಬೋದು. ಸೊ ಇದು ನಾರ್ಮಲ್ ಇದು. ಸೊ ಕ್ಯಾನ್ಸರ್ ಬರೋದಕ್ಕೆ ಏನು ಕಾರಣ? ಸೊ ಮುಂಚೆ ಇದ್ದಷ್ಟು ವೆಹಿಕಲ್ಸು ತುಂಬ ಜಾಸ್ತಿ ಇದೆಯಲ್ಲ, ಒಂದು ದಿವಸಕ್ಕೆ ಸುಮಾರು 2000ರಿಂದ 3000 ಹೊಸ ವೆಹಿಕಲ್ಸು ರಿಜಿಸ್ಟ್ರೇಷನ್ ಆಗ್ತಾಯಿದೆ. ಸೊ ಪರಿಸರ ಮಾಲಿನ್ಯದಿಂದ ಇರ್ಬೋದು, ಮತ್ತು ಇನ್ನೊಂದು ಅಸುರಕ್ಷಿತ ಲೈಂಗಿಕ ಸಂಪರ್ಕ ಅಂತ ಹೇಳ್ತೀವಿ, ಅದರಿಂದನೂ ಆಗ್ಬೋದು. ಮತ್ತು ಇನ್ನೊಂದು ಬೀಡಿ, ಸಿಗರೇಟು, ಮತ್ತು ತಂಬಾಕು, ಕೆಮಿಕಲ್ಸ್ ಇರ್ಬೋದು, ಮತ್ತು ಅತಿ ಕೊಬ್ಬಿನ ಅಂಶ ಇರುವ ಆಹಾರ. ಹಾಗೆ ಇದು ಓರಲ್ ಕ್ಯಾನ್ಸರ್ ಬಗ್ಗೆ ನಮ್ಮ ಡಾಕ್ಟರ್ ಶೋಭಾ ಅವರು ಕೆಲವು ವಿಷಯಗಳನ್ನ ಮುಂದಕ್ಕೆ ತಿಳಿಸ್ತಾರೆ. ಸೊ ಏನೇನು ಕಾರಣ ಕ್ಯಾನ್ಸರ್ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಏನಿರ್ಬೋದು? ಬದಲಾದ ಕೃಷಿ ಪದ್ಧತಿ. ಸೊ ಈಗ ಏನು ಮಾಡ್ತಾರೆ, ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅಲ್ವಾ, ಇನ್ಸೆಕ್ಟಿಸೈಡ್ಸ್ ಅಂತ ಹೇಳ್ತೀವಿ. ಈಗ ಯಾವುದೇ ಫಸಲಿಗಾಗಲಿ ಯಾವುದಾದ್ರೂ ಬೆಳೆ ಬೆಳೆಯೋದಕ್ಕೆ ಏನು ಮಾಡ್ತಾರೆ, ಅದಕ್ಕೆ ಏನಾದರೂ ಒಂದು ರಾಸಾಯನಿಕಗಳನ್ನು ಸಿಂಪಡಣೆ ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ಅದು ಕ್ಯಾನ್ಸರ್ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಮತ್ತು ಬದಲಾದ ಆಹಾರ ಪದ್ಧತಿ. ಏನೇನು ತೋರಿಸ್ತಾ ಇದ್ದಾರೆ ಚಿತ್ರದಲ್ಲಿ? ಸೊಪ್ಪು ತರಕಾರಿ ಇದೆಯಾ ಅಲ್ಲಿ? ಏನಿದೆ? ಬ್ರೆಡ್ ಇದೆ, ಇನ್ನೇನಿದೆ? ಸ್ಯಾಂಡ್ವಿಚ್ಚು, ಪಿಜ್ಜಾ, ಬರ್ಗರ್ಗಳು ಎಲ್ಲ ಇರ್ತವೆ. ಒಳ್ಳೆಯದಾ ಇದು ಹೆಲ್ತ್ಗೆ? ಒಳ್ಳೆಯದಲ್ಲ. ಮೈದಾ ಅಂತೂ ಒಳ್ಳೆಯದೇ ಅಲ್ಲ ಮೈಗೆ, ಆಯಿತಾ? ಸೊ ನೆಕ್ಸ್ಟು ಕೆಳಗಡೆ ಏನು ಮಾಡ್ತಾಯಿದ್ದಾರೆ? ಸ್ಮೋಕಿಂಗ್ ಅಲ್ವಾ, ಸ್ಮೋಕಿಂಗ್ ಮಾಡ್ತಾಯಿದ್ದಾರೆ. ಮತ್ತು ಇನ್ನೊಂದು ಆಲ್ಕೋಹಾಲ್ ತೊಗೊಳ್ತಾ ಇದ್ದಾರೆ. ಮತ್ತು ಇನ್ನೊಬ್ಬರು ಮಧ್ಯದಲ್ಲಿ ಏನು ಚಿತ್ರ ಕಾಣಿಸ್ತದೆ? ಬೊಜ್ಜು ಕಾಣಿಸ್ತಿದೆಯಾ? ನಾರ್ಮಲ್ ಅದು. ಸೊ ಇದಿಷ್ಟೂ ಕ್ಯಾನ್ಸರ್ ಬರೋದಕ್ಕೆ ಕಾರಣಗಳು. ಸೊ ಇದು ವೈರಸ್ ಈ ಥರ ಕಾಣಿಸುತ್ತೆ ಮೈಕ್ರೋಸ್ಕೋಪ್ನಲ್ಲಿ ನೋಡಿದಾಗ, ಕ್ಯಾನ್ಸರ್ಗೆ ಸಂಬಂಧಪಟ್ಟಿರೋ ವೈರಸ್ಗಳು. ಸೊ ನೆಕ್ಸ್ಟ್ ಬರ್ತಾ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕ್ಯಾನ್ಸರ್ಗಳು ಏನೇನು ಕಾಣಿಸ್ಕೊಳ್ಬೋದು ಅಂತ ಹೇಳ್ಬಿಟ್ಟು, ಮೊದಲನೇದಾಗಿ ಸ್ತನದ ಕ್ಯಾನ್ಸರ್, ಅದಾದಮೇಲೆ ಎರಡನೇದಾಗಿ ಗರ್ಭಕೊರಳಿನ ಕ್ಯಾನ್ಸರಿಂದ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಮೂರನೇದಾಗಿ ಬಾಯಿಯ ಕ್ಯಾನ್ಸರು. ಬಾಯಿಯ ಕ್ಯಾನ್ಸರ್ ಬಗ್ಗೆ ಡಾಕ್ಟರ್ ಶೋಭಾ ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಫಸ್ಟ್ ಮೊದಲೇದು ಸ್ತನ ಕ್ಯಾನ್ಸರು. ಸೊ ಚಿತ್ರ ಕಾಣಿಸ್ತಿದೆ ಅಲ್ಲ ಎಲ್ರಿಗೂ? ಸೊ ಯಾವ ರೀತಿ ಇರುತ್ತೆ ಅಂತೇಳ್ಬಿಟ್ಟು ಸ್ತನದ್ದು, ಮತ್ತು ಅದರ ಗಡ್ಡೆ ಕೂಡ ಯಾವ ರೀತಿ ಇದೆ ಅಂತೇಳಿ ತೋರಿಸಿದ್ದಾರೆ. ಏನೇನು ಲಕ್ಷಣಗಳು ಇದರದ್ದು ಅಂತಂದರೆ, ಸ್ತನ ದಪ್ಪಗಾಗೋದು ಅಥವಾ ಗೆಡ್ಡೆ ಕಾಣಿಸ್ಕೊಳ್ಳೋದು, ಮತ್ತು ಗಾತ್ರ ಮತ್ತು ಆಕಾರದಲ್ಲಿ ಬದಲಾವಣೆ ಆಗೋದು, ಮತ್ತು ಸುಕ್ಕುಗಟ್ಟೋದು, ಮತ್ತು ಸ್ತನಗಳಲ್ಲಿ ಒಂಥರ ಡಿಂಪಲ್ ಅಂತ ಹೇಳ್ತೀವಿ, ಗುಳಿ ಬಿದ್ದಂಗೆ ಆಗೋದು, ಮತ್ತು ಸ್ತನದ ತೊಟ್ಟಿನಿಂದ ರಕ್ತಸ್ರಾವ, ಬ್ಲೀಡಿಂಗ್ ಕಾಣಿಸ್ಕೊಳ್ಬೋದು, ಅಥವಾ ಡಿಸ್ಚಾರ್ಜ್ ಥರ ಏನಾದರೂ ಕ್ಯೂ ಥರ ಬರ್ತಾ ಇರೋದು, ಮತ್ತು ಸ್ತನದ ತೊಟ್ಟು ಒಳಗಡೆ ಹೋಗಿರೋದು, ಮತ್ತು ಬೇರೆ ಕಡೆ ವಾಲಿರೋದು. ಇದಿಷ್ಟು. ಮತ್ತು ಯಾವ ರೀತಿ ತಡೆಗಟ್ಟಬೋದು ಅಂತೇಳಿ. ಸೊ ಕಾಯಿಲೆ ಬರೋದಕ್ಕಿಂತ ಕಾಯಿಲೆ ಬಂದಾಗ ಟ್ರೀಟ್ಮೆಂಟ್ ತೊಗೊಳ್ಳೋದು ಒಳ್ಳೆಯದಾ, ಬರ್ದಂಗೆ ಅವಾಯ್ಡ್ ಮಾಡೋದು ಒಳ್ಳೆಯದಾ? ಯಾವುದು ಒಳ್ಳೆಯದು? ಸೊ ಕಾಯಿಲೆ ಬರ್ದಂಗೆ ಅವಾಯ್ಡ್ ಮಾಡೋದು ಒಳ್ಳೆಯದು. ಸೊ ಅದಕ್ಕೆ ಏನೇನು ಮಾಡಬೇಕು? ಸೊ ಮೊದಲನೇದಾಗಿ ಸ್ತನದ ಪರೀಕ್ಷೆ ಮಾಡ್ಕೊಳ್ಬೋದು. ಇದರಲ್ಲಿ 2 ಥರ ಇರುತ್ತೆ. ಒಂದು ಸೆಲ್ಫ್ ಎಕ್ಸಾಮಿನೇಷನ್ ಅಂತೇಳಿ ನೀವೇ ಎಕ್ಸಾಮಿನೇಷನ್ ಮಾಡ್ಕೊಳ್ಳೋವಂಥದ್ದು, ಇನ್ನೊಂದು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತೇಳಿ, ಅಂದರೆ ಹಾಸ್ಪಿಟ್ಲಿಗೆ ಬಂದಾಗ ನಾವು ಅದನ್ನು ಎಕ್ಸಾಮಿನೇಷನ್ ಮಾಡ್ತೀವಿ. ಸೊ ಈ ಕಡೆ ಇರೋ ಚಿತ್ರದಲ್ಲಿ ತೋರಿಸಿದ್ದಾರೆ ಯಾವ ರೀತಿ ಎಕ್ಸಾಮಿನೇಷನ್ ಮಾಡ್ಕೋಬೇಕು ಅಂತೇಳಿ. ಸೊ ಒಂದು 2 ತಿಂಗಳಿಗೋ ಅಥವಾ 3 ತಿಂಗಳಿಗೋ ಒಂದು ಸತಿ ನೀವೇ ಕನ್ನಡಿ ಮುಂದೆ ನಿಂತ್ಕೊಂಡು ಸ್ತನದ ಆಕಾರ ಮತ್ತು ಇದನ್ನೆಲ್ಲ ಕರೆಕ್ಟಾಗಿ ಚೆಕ್ ಮಾಡಿಸ್ಕೋಬೋದು. ಏನಾದರೂ ಡೌಟ್ ಇತ್ತು ಅಂದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಬರಬೇಕಾಗುತ್ತೆ. ಮತ್ತು ಇನ್ನೊಂದು ಅಂಶ ಏನಂದರೆ, ಇದು ಆನುವಂಶಿಕ.
ಅಕಸ್ಮಾತ್ ತಾಯಿಗೆ ಅಥವಾ ಅಜ್ಜಿಗೆ ಇತ್ತು ಅಂತಂದರೆ ಮಕ್ಕಳಿಗೂ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ಏನಾದರೂ ಫ್ಯಾಮಿಲಿ ಹಿಸ್ಟ್ರಿ ಇರೋರು, ತಾಯಿಗೆ ಸ್ತನದ ಕ್ಯಾನ್ಸರ್ ಇತ್ತು ಅಥವಾ ಅಜ್ಜಿಗೆ ಇತ್ತು ಅನ್ನೋರು ತುಂಬ ಕೇರ್ಫುಲ್ಲಾಗಿರಬೇಕು. ಪ್ರತಿ ವರ್ಷ ನೀವುಗಳು ಚೆಕಪ್ ಮಾಡಿಸ್ಕೋಬೇಕಾಗತ್ತೆ. ಆಗ ಸೊ ಯಾವ ರೀತಿ ತಡೆಗಟ್ಬೋದು ಅಂತಂದರೆ, ಶಿಸ್ತುಬದ್ಧ ಜೀವನ ಶೈಲಿ, ಒಂದು ಸಿಸ್ಟಮ್ಯಾಟಿಕ್ಕಾಗಿ ಇರೋವಂಥದ್ದು. ಅಂದರೆ ಲಿಮಿಟೆಡಾಗಿ ಫುಡ್ ತೊಗೊಳ್ಳೋದು, ಮತ್ತು ಏನು ಆಹಾರ ತೊಗೋಬೇಕು, ಪೌಷ್ಟಿಕಾಂಶ ಇರೋ ಆಹಾರ ತೊಗೊಳ್ಳೋವಂಥದ್ದು, ಅವೆಲ್ಲ ಮಾಡಬೇಕಾಗತ್ತೆ. ಮತ್ತು ತಂಬಾಕು ಸೇವನೆ ತ್ಯಜಿಸೋದು. ತಂಬಾಕಿನಿಂದ ಕೂಡ ಸ್ತನ ಕ್ಯಾನ್ಸರ್ ಬರ್ಬೋದು. ಸೊ ತಂಬಾಕು ತೊಗೊಂಡ್ರೆ ಬರೀ ಬಾಯಿಗೆ, ಶ್ವಾಸಕೋಶಕ್ಕೆ, ಗಂಟ್ಲಿಗೆ ಮಾತ್ರ ಕ್ಯಾನ್ಸರ್ ಬರುತ್ತೆ ಅಂತಲ್ಲ, ಪ್ರತಿಯೊಂದು ಯಾವ ಭಾಗದಲ್ಲಿ ಬೇಕಾದರೂ ಬರಬಹುದು. ಮತ್ತು ಆರೋಗ್ಯಕರ ಆಹಾರ ಸೇವನೆ, ನಾನು ಹೇಳ್ದಂಗೆ ಹೆಚ್ಚು ಹಣ್ಣು ತರಕಾರಿ ಅವೆಲ್ಲ ಜಾಸ್ತಿ ಉಪಯೋಗಿಸ್ಕೋಬೇಕಾಗತ್ತೆ. ನಿಯಮಿತ ವ್ಯಾಯಾಮ ಮಾಡಬೇಕು. ಎಷ್ಟು ಜನ ವಾಕಿಂಗ್ ಮಾಡ್ತಾರೆ ಡೈಲಿ? ವೆರಿ ಗುಡ್. ಬೇರೆ ಕೈಗಳೆಲ್ಲ ನಾಳೆಯಿಂದ ಶುರು ಮಾಡ್ತೀರಾ? ಓಕೆನಾ? ಆಯ್ತು, ಇವತ್ತು ಸಂಡೇ ಒಂದು ದಿವಸ ರೆಸ್ಟ್ ತೊಗೊಳ್ಳಿ, ನಾಳೆಯಿಂದ ಮಾಡಿ. ಸೊ ವಾರ ಪೂರ್ತಿ ಏನು ಮಾಡೋ ಅವಶ್ಯಕತೆ ಇಲ್ಲ. ವಾರಕ್ಕೊಂದು 5 ದಿವಸ ಮಾಡಿ, ದಿನಕ್ಕೊಂದು 20 ನಿಮಿಷ ಮಾಡಿ ಸಾಕು, ಆಯಿತಾ? ಸೊ ನಿಯಮಿತವಾಗಿ ವೈದ್ಯರ ಸಂಪರ್ಕ. ಅಕಸ್ಮಾತ್ ಯಾರು ಡೌಟ್ ಇತ್ತು ಅಂದರೆ, ಅಕಸ್ಮಾತ್ ನೀವು ಪರೀಕ್ಷೆ ಮಾಡ್ಕೊಳ್ತಾ ಇರುವಾಗ ಗೆಡ್ಡೆ ಥರ ಏನಾದರೂ ಕಾಣಿಸ್ತು ಅಂತಲೇ ಇಮಿಡಿಯೇಟಾಗಿ ವೈದ್ಯರ ಸಂಪರ್ಕ ಮಾಡಬೇಕಾಗತ್ತೆ. ಮತ್ತು ನಾನು ಹೇಳ್ದಂಗೆ ಸ್ವಯಂ ಸ್ತನದ ಪರೀಕ್ಷೆ ನೀವೇ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಚಿತ್ರ ಕಾಣಿಸ್ತಿದೆಯಲ್ಲ, ಸ್ವಯಂ ನೀವು ಯಾವ ರೀತಿ ಚೆಕಪ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ಸೊ ಇನ್ನೊಂದು ಪರೀಕ್ಷೆ ಅಂದರೆ ಮ್ಯಾಮೋಗ್ರಫಿ ಅಂತ ಒಂದು ಮಾಡ್ತಾರೆ. ಅದನ್ನು ಎಕ್ಸ್ರೇ ಮೂಲಕ ಸ್ತನದಲ್ಲಿ ಏನಾದರೂ ಮ್ಯಾಮೋಗ್ರಫಿ ಇದರಲ್ಲಿ ಗೊತ್ತಾಗುತ್ತೆ. ಏನಾದರೂ ಸಣ್ಣ ತುಂಬ ಚಿಕ್ಕ ಇದಾದ್ರೂ ಗೊತ್ತಾಗುತ್ತೆ. ಸೊ ಕಾಯಿಲೆ ಬೇಗ ಕಂಡು ಹಿಡಿದಾಗ ಏನಾಗುತ್ತೆ, ಸೊ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಸಿಗುತ್ತೆ, ಒಂದು ಜೀವ ಉಳಿಯುತ್ತೆ. ಅಕಸ್ಮಾತ್ ಕಾಯಿಲೆ ತುಂಬ ಲೇಟಾಗಿ ಕಂಡು ಹಿಡಿದ್ವಿ ಅಂತಂದರೆ ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ಏನು ಟ್ರೀಟ್ಮೆಂಟ್ ಕೊಟ್ಟರೆ ಏನು ಪ್ರಯೋಜನ ಆಗೋದಿಲ್ಲ. ಸೊ ಇದಕ್ಕೆ ಯಾವ ರೀತಿ ನಾವು ಕಂಡು ಹಿಡಿತೀವಿ ಅಂತಂದರೆ, ಈಗ ಗೆಡ್ಡೆ ಇತ್ತು ಅಂತ ಯಾರಾದರೂ ಬಂದಾಗ ಹಾಸ್ಪಿಟ್ಲಿಗೆ ಅದೊಂದು FNAC ಅಂತ ಮಾಡ್ತೀವಿ, ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಅಂತ. ಸಣ್ಣ ಸೂಜಿಯಿಂದ ಅದು ನೀರಿನ ಅಂಶ ಸ್ವಲ್ಪ ತೆಗೆದು ಅದನ್ನು ಟೆಸ್ಟಿಗೆ ಕಳಿಸ್ತೀವಿ. ಮತ್ತು ಇನ್ನೊಂದು ಎಕ್ಸಿಷನ್ ಬಯಾಪ್ಸಿ ಅಂತ, ಆ ಗಡ್ಡೆನ ತೆಗೆದುಬಿಟ್ಟು ಟೆಸ್ಟಿಗೆ ಕಳಿಸ್ತೀವಿ. ಸೊ ನೋಡಿ, ಸೆಲ್ಫ್ ಎಕ್ಸಾಮಿನೇಷನ್ ನೀವು ಯಾವ ರೀತಿ ಪರೀಕ್ಷೆ ಮಾಡ್ಕೊಳ್ಬೋದು ನಿಮ್ಮಲ್ಲೇ ಅಂತ ಹೇಳ್ಬಿಟ್ಟು ಇದೊಂದು ಚಿತ್ರ ಇದೆ. ಸೊ ಮಲ್ಕೊಂಡು ಕ್ಲೀನಾಗಿ ಬಲಗೈನ ಇದು ಬೆನ್ನಿನ ಹಿಂಭಾಗದಲ್ಲಿ ಇಟ್ಕೊಂಡು ಎಡಗೈಯಿಂದ ಪ್ಯಾಲ್ಪೇಟ್ ಮಾಡ್ಕೊಳ್ಳೋದು. ನೆಕ್ಸ್ಟು ಗರ್ಭಕೋರಳಿನ ಕ್ಯಾನ್ಸರ್. ಇದು ಫಸ್ಟು ಸ್ತನದ ಕ್ಯಾನ್ಸರಿಂದ ತುಂಬ ಜನ ಸಾವನ್ನಪ್ತಾ ಇದ್ದಾರೆ. ಸೆಕೆಂಡ್ ಕ್ಯಾನ್ಸರ್ ಬಂದು ನಮ್ಮ ಗರ್ಭಕೋರಳಿನ ಕ್ಯಾನ್ಸರ್. ಪಾಯಿಂಟರ್ ಏನಾದರೂ ಇದೆಯಾ? ಸೊ ಯಾಕೆ ಲೇಟಾಗಿ ಡಿಟೆಕ್ಟ್ ಆಗುತ್ತೆ ಅಂತಂದರೆ, ತುಂಬ ಜನ ಮುಂದೆ ಬರೋದಿಲ್ಲ, ಏನಾದರೂ ತೊಂದರೆ ಇದ್ರೂ ಮುಂದೆ ಬರೋದಿಲ್ಲ ತೋರಿಸ್ಕೊಳ್ಳೋದಕ್ಕೆ. ಯಾಕೆ? ಮುಜುಗರ ಪಡ್ತಾರೆ, ನಾಚಿಕೆ ಇರುತ್ತೆ, ಹೆಂಗಪ್ಪ ಹೋಗಿ ತೋರಿಸ್ಕೊಳ್ಳೋದು ಅಂತ ಇರುತ್ತೆ ಅಲ್ವಾ? ಸೊ ಆ ರೀತಿ ಮುಜುಗರ ಎಲ್ಲ ಪಡೋಂಗಿಲ್ಲ. ಇನ್ಮೇಲೆ ಏನೇ ತೊಂದರೆ ಇದ್ದರೂ ಇಮಿಡಿಯೇಟಾಗಿ ತೋರಿಸ್ಕೋಬೇಕಾಗುತ್ತೆ. ಮತ್ತು ಪ್ರತಿ ಮೂರು ವರ್ಷಕ್ಕೊಂದ್ಸತಿ ಟೆಸ್ಟ್ಗಳು ಆಗಲೇಬೇಕು. ಸೊ ಇದೆಯಾ ಪಾಯಿಂಟರು? ಇದು ವರ್ಕ್ ಆಗ್ತಿಲ್ಲ ಅನಿಸುತ್ತೆ, ಆನ್ ಮಾಡಿ. ಹಲೋ ಹಲೋ, ಕೇಳಿಸ್ತಿದೆಯಾ? ಸೊ ಇದು ಗರ್ಭಕೋಶದ ಚಿತ್ರ ಕಾಣಿಸ್ತಿದೆಯಲ್ಲ ನಿಮಗೆ. ಸೊ ಇದು ಮೇಯ್ನಾಗಿ ಇದು ಗರ್ಭದ ಕೊರಳು ಅಂತ ಹೇಳ್ತೀವಿ. ಈ ಭಾಗನ ನಾವು ಈಸಿಯಾಗಿ ನಮ್ಮ ಎಕ್ಸಾಮಿನೇಷನ್ ಮೂಲಕ ನಾವು ನೋಡ್ಬೋದು, ನಮ್ಮ OPD ನಲ್ಲಿನೇ ವಿಜುವಲೈಸ್ ಮಾಡ್ಬೋದಾಗುತ್ತೆ. ಸೊ ಈ ಟೆಸ್ಟ್ನ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಮತ್ತು ಏನೇನು ಹೈ ರಿಸ್ಕ್ ಫ್ಯಾಕ್ಟರ್ಸ್ ಏನೇನು ಅಂತಂದರೆ, ಮೊದಲನೇದಾಗಿ ಬಹು ಲೈಂಗಿಕ ಸಂಗಾತಿಗಳು, ಅಂದರೆ ಒಬ್ಬರಿಗಿಂತ ಜಾಸ್ತಿ ಜನರ ಜೊತೆ ಲೈಂಗಿಕ ಸಂಪರ್ಕ ಇಟ್ಕೊಂಡಿರೋದು, ಮತ್ತು ಹೆಚ್ಚು ಸಂಖ್ಯೆಯ ಮಕ್ಕಳು, ಹಾಗೆ ಅಪ್ರಾಪ್ತ ವಯಸ್ಸಿನ ಮದುವೆ ವಯಸ್ಸು ಎಷ್ಟು ಇವಾಗ ಕರೆಕ್ಟಾಗಿ ಗೌರ್ಮೆಂಟ್ ಇದರಲ್ಲಿ ಡಿಸೈಡ್ ಮಾಡ್ಬೋದು, ಹೊಸದಾಗಿ ಮಾಡಿದ್ದಾರಲ್ವಾ. ಮುಂಚೆ ಎಷ್ಟಿತ್ತು? 18 ಇತ್ತು. ಸೊ ಅಪ್ರಾಪ್ತ ವಯಸ್ಸು ಅಂದರೆ ಆ ವಯಸ್ಸಿಗಿಂತ ಮುಂಚೆನೇ ಮದುವೆ ಆದಾಗ ಏನಾಗುತ್ತೆ, ಬೇಗ ಮಕ್ಕಳಾದಾಗ ಏನಾಗುತ್ತೆ, ಸೊ ಸೆಕ್ಷುವಲ್ ಎಕ್ಸ್ಪೋಜರ್ ಜಾಸ್ತಿ ಆದಾಗ ಏನಾಗುತ್ತೆ, ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇರುತ್ತೆ. ಮತ್ತು ನಾನು ಹೇಳಿದಂಗೆ ಕೌಟುಂಬಿಕ ಹಿನ್ನೆಲೆ, ಅಕಸ್ಮಾತು ಮನೇಲಿ ಯಾರಿಗಾದ್ರು ಅಜ್ಜಿಗೋ ಅಥವಾ ತಾಯಿಗೋ ಇತ್ತು ಅಂದಾಗ ಮಕ್ಕಳಿಗೂ ಬರುವಂಥ ಚಾನ್ಸಸ್ ಇರುತ್ತೆ. ಮತ್ತು ಧೂಮಪಾನ,
ಸ್ಮೋಕಿಂಗು ಮತ್ತು ಇದಿರ್ಬೋದು, ಪಾನ್ ಪರಾಗು ಗುಟ್ಕಾ ಎಲ್ಲ ಹಾಕ್ತಾರಲ್ಲ ಅದರಿಂದನೂ ಬರ್ಬೋದು. ಮತ್ತು ಗರ್ಭ ನಿರೋಧಕ ನುಂಗುವ ಗುಳಿಗೆಗಳು, ಈಗ ಮಾಲಿನ್ಯ ಮಾತ್ರೆ ಅಂತ ಇರುತ್ತೆ ಗರ್ಭ ನಿರೋಧಕ, ಅದನ್ನು ತುಂಬ ದಿವಸ ವಿತೌಟ್ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ನು ಮ್ಯಾಕ್ಸಿಮಮ್ ಒಂದು 2 years ತೊಗೋಬೋದು. ಅದಕ್ಕಿಂತ ಜಾಸ್ತಿ ತೊಗೊಂಡಾಗ ಏನಾಗುತ್ತೆ, ಕ್ಯಾನ್ಸರು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಅಸುರಕ್ಷಿತ ಲೈಂಗಿಕ ಕ್ರಿಯೆ ಅಂದರೆ ವಿತೌಟ್ ಪ್ರೊಟೆಕ್ಷನ್ನು ಇಂಟರ್ಕೋರ್ಸ್ ಆದಾಗ ಆಗ್ಬೋದು. ಸೊ ಏನೇನು ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೊಳ್ಬೋದು ಅಂದರೆ, ಲೈಂಗಿಕ ಕ್ರಿಯೆ ನಂತರ ರಕ್ತಸ್ರಾವ, ಪೋಸ್ಟ್ ಕಾಯ್ಟಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಸೊ ಆ ಥರ ಆದಾಗ ಇಮಿಡಿಯೇಟಾಗಿ ತೋರಿಸ್ಕೋಬೇಕಾಗುತ್ತೆ. ಮತ್ತು ಮಾಸಿಕ ಸ್ರಾವಗಳ ನಡುವೆ ಬ್ಲೀಡಿಂಗು, ಇಂಟರ್ ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಸೊ ಒಂದು ಬ್ಲೀಡಿಂಗ್ ಒಂದು ಸತಿ ಮುಟ್ಟಾದಾಗ ಮತ್ತು ಇನ್ನೊಂದು 28 to 35 days ಒಳಗಡೆ ಇನ್ನೊಂದು ಸೈಕಲ್ ಆಗುತ್ತೆ. ಸೊ ಅದರ ಮಧ್ಯೆ ಮತ್ತೆ ಬ್ಲೀಡಿಂಗ್ ಏನಾದರೂ ಕಾಣಿಸ್ಕೊಳ್ತು ಅಂದರೆ ಅದನ್ನು ಇಂಟರ್ ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಅದನ್ನು ಮತ್ತು ಮುಟ್ಟು ನಿಂತ ಮಹಿಳೆಯರಲ್ಲಿ ರಕ್ತಸ್ರಾವ. ಈಗ ಮುಟ್ಟು ಎಷ್ಟು ವಯಸ್ಸಿಗೆ ನಿಂತೋಗುತ್ತೆ? ಸೊ 45, 50 ಹೇಳೋಕ್ಕಾಗಲ್ಲ, ಇಷ್ಟೇ ವಯಸ್ಸಿಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಮುಟ್ಟು ನಿಂತು 1 ವರ್ಷ ಆದಮೇಲೆ ಅದು ಮೆನೋಪಾಸ್ ಅಂತ ಹೇಳ್ತೀವಿ. ಅದಾದಮೇಲೂ ಮತ್ತೆ ಏನಾದರೂ ಬ್ಲೀಡಿಂಗ್ ಕಾಣಿಸ್ಕೊಳ್ತು ಅಂದರೆ ಅದು ತುಂಬ ಡೇಂಜರು, ಇಮಿಡಿಯೇಟಾಗಿ ತೋರಿಸ್ಕೋಬೇಕಾಗುತ್ತೆ. ಸೊ 99% ಅದು ಕ್ಯಾನ್ಸರು ಇರ್ಬೋದು. ಮತ್ತು ಸಂಭೋಗದಲ್ಲಿ ನೋವು ಅಂದರೆ ಇದು ಇಂಟರ್ಕೋರ್ಸ್ ಆದಾಗ ನೋವಾಗೋದು, ಮತ್ತು ದುರ್ವಾಸನೆಯಿಂದ ಕೂಡಿದ ಯೋನಿಸ್ರಾವ, ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ. ಸುಮಾರು ಜನ ಬಿಳಿ ಬಟ್ಟೆ ಹೋಗುತ್ತೆ, ಬಿಳಿ ಮುಟ್ಟು ಅಂತೇಳಿ ಬರ್ತಾರೆ. ಸೊ ಅಂಥ ಟೈಮಲ್ಲಿ ನಾವು ಇದೆಲ್ಲ ಟೆಸ್ಟ್ಗಳು ಮಾಡಬೇಕಾಗುತ್ತೆ. ಮತ್ತು ಕೆಳ ಹೊಟ್ಟೆ ನೋವು, ಕಿಬ್ಬೊಟ್ಟೆ ನೋವು ಅಂತ ಸುಮಾರು ಜನ ಹೇಳ್ಕೊಂಡು ಬರ್ತಾರೆ ಅಲ್ವಾ. ಆಮೇಲೆ ಯಾವ ರೀತಿ ತಡೆಗಟ್ಬೋದು ಇದನ್ನು ಕಾಯಿಲೆನ? ಸೊ 30 ವರ್ಷಕ್ಕಿಂತ ಹೆಚ್ಚಿನ ಮಹಿಳೆಯರು 5 ವರ್ಷಕ್ಕೊಂದ್ಸತಿ ಪ್ಯಾಪ್ ಸ್ಮಿಯರ್ ಅಂತ ಹೇಳ್ತೀವಿ. ಆ ಟೆಸ್ಟ್ನ ಮಾಡಿಸ್ಕೊಳ್ಬೋದು. ಸೊ ಮೇಲೆ ಚಿತ್ರ ಕಾಣಿಸ್ತಿದೆಯಲ್ಲ, ಗರ್ಭದ ಕೊರಳು ಕೆಳಗಡೆಯಿಂದ ನೋಡಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ. ಸೊ ಆ ಎಕ್ಸಾಮಿನೇಷನ್ ಮಾಡಿದಾಗ ಅದನ್ನು ಪ್ಯಾಪ್ ಸ್ಮಿಯರ್ ಅಂತ ಹೇಳ್ತೀವಿ. ಅದನ್ನು ಟೆಸ್ಟಿಗೆ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಕ್ಯಾನ್ಸರ್ ಚಿಹ್ನೆಗಳು ಇರೋದು ಗೊತ್ತಾದಾಗ ಇಮಿಡಿಯೇಟಾಗಿ ಇದಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ. ಮತ್ತು ತಂಬಾಕು ಸೇವನೆ ಆದಷ್ಟು ನಿಲ್ಲಿಸಬೇಕಾಗತ್ತೆ. ತಂಬಾಕಿನ ಮೇಲೆ ಮತ್ತು ಸಿಗರೇಟ್ಸ್ ಮೇಲೆ ಲೇಬಲ್ ಇದ್ದೇ ಇರುತ್ತೆ ಅಲ್ವಾ, ಡೇಂಜರಸ್ ಅಂತ ಹೇಳ್ಬಿಟ್ಟು. ಬಟ್ ಸ್ಟಿಲ್ ಜನ ಅದನ್ನು ಉಪಯೋಗಿಸೋದು ಬಿಡೋದಿಲ್ಲ. ನೆಕ್ಸ್ಟು ಕಾಂಡೋಮ್ ಬಳಸಬೇಕಾಗತ್ತೆ, ನಿರೋಧ್ ಪ್ಯಾಕೆಟ್ಸು. ಸೊ ಇಷ್ಟೊತ್ತು ಹೇಳಿದ್ವಲ್ಲ, ಈ ಇಂಟರ್ಮೆನ್ಸ್ಟ್ರಲ್ ಬ್ಲೀಡಿಂಗು, ಪೆಲ್ವಿಕ್ ನೋವು, ಇದೆಲ್ಲ ಸೇಮ್ ಮಸ್ಟೈಡ್ಸು. ಇದು ಸೇಮ್ ಅದನ್ನೇ, ಮುಟ್ಟು ನಿಂತ ಮೇಲೆ ಮತ್ತೆ ಬ್ಲೀಡಿಂಗ್ ಆಗಿರೋದು. ನೋಡಿ, ಒಂದು ಅಜ್ಜಿನ ತೋರಿಸಿದ್ದಾರೆ ಚಿತ್ರದಲ್ಲಿ ಅಲ್ವಾ. ಸೊ ಅಜ್ಜಿಗೆ ಮುಟ್ಟು ನಿಂತಿದೆ ಅಂತಲೇ ಅರ್ಥ, ನಿಂತ ಮೇಲೆ ಮತ್ತೆ ಬ್ಲೀಡಿಂಗ್ ಕಾಣಿಸ್ಕೊಂಡಿರೋದು, ಮತ್ತು 2 ಸೈಕಲ್ಸ್ನಲ್ಲೂ ಮತ್ತೆ ಬ್ಲೀಡಿಂಗ್ ಆಗಿರೋದು. ಇದು ಅದೇ ಸೇಮ್ ಎಲ್ಲ ಪಿಕ್ಚರ್ಸ್ ಡಿಪಿಕ್ಷನ್ ಆಗಿದೆ ನೋಡಿ. ಪ್ಯಾಪ್ ಸ್ಮಿಯರ್ ಅಂತ ಹೇಳಿದ್ರಲ್ಲ, ಈ ಥರ ಇರುತ್ತೆ ಟೆಸ್ಟು. ಸೊ ಯಾರು ಏನು ಹೆದರ್ಕೋಬೇಕಾಗಿಲ್ಲ. ಈ ಟೆಸ್ಟ್ಗಳ ಬಗ್ಗೆ ತುಂಬ ಈಸಿ, ಒಂದು 2 ರಿಂದ 3 ನಿಮಿಷ ಅಷ್ಟೇ ಆಗುತ್ತೆ ಅಷ್ಟೇ. ತುಂಬ ಈಸಿಯಾಗಿ ಡಯಾಗ್ನೋಸ್ ಮಾಡ್ಬೋದು ನೋಡಿ. ಕ್ಯಾನ್ಸರು ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಈ ರೀತಿ ಕಾಣಿಸ್ಕೊಳ್ಳುತ್ತೆ. ನಮ್ಮ ಮೈಕ್ರೋಸ್ಕೋಪ್, ನಮ್ಮದು ಸ್ಪೆಕ್ಯುಲಮ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ, ಅದು ಮಾಡಿದಾಗ ಈ ರೀತಿ ಕಾಣಿಸ್ಕೊಳ್ಳುತ್ತೆ. ಸೊ ಇದು ಗರ್ಭಕೋಶದ ಚಿತ್ರ. ಸೊ ಗರ್ಭಕೋಶ ಈ ರೀತಿ ಇರುತ್ತೆ. ಇದನ್ನು ಫಂಡಸ್ ಅಂತ ಹೇಳ್ತೀವಿ, ಇದು ಸರ್ವಿಕ್ಸ್ ಅಂತ ಹೇಳ್ತೀವಿ. ಮತ್ತು ಇದು ಗರ್ಭಕೋಶದ ಒಳಪದರ, ಇದೆ ಎಂಡೋಮೆಟ್ರಿಯಂ ಅಂತ ಹೇಳ್ತೀವಿ. ಸೊ 3 ಲೇಯರ್ಸು, ಹೊರಗಡೆ ಒಂದು ಲೇಯರು, ಮತ್ತು ಮಸಲ್ ಲೇಯರು, ಮತ್ತು ಒಳಗಡೆ ಎಂಡೋಮೆಟ್ರಿಯಂ ಅಂತ ಹೇಳ್ತೀವಿ. ಮತ್ತು ಈ ರೀತಿ ಗರ್ಭಕೋಶ ಈ ರೀತಿ ನಮ್ಮ ದೇಹದಲ್ಲಿ. ಇನ್ನೊಂದು ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಗರ್ಭಕೋಶದ ಒಳಪದರ. ಸೊ ಇದಕ್ಕೆ ಏನೇನು ಕಾರಣಗಳು? ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ಮತ್ತು ಮೆನೋಪಾಸ್ ಅಂದರೆ ಮುಟ್ಟು ನಿಂತ ಮೇಲೆ ಏನಾದರೂ ಹಾರ್ಮೋನಲ್ ಚೇಂಜಸ್ ಆದರೆ, ಮತ್ತು ತುಂಬ ಒಬೆಸಿಟಿ, ತುಂಬ ದಪ್ಪ ಇರ್ತಾರೆ, ಅವ್ರಿಗೆ ಏನಾಗುತ್ತೆ, ಮೈಯಲ್ಲಿ ಕೊಬ್ಬಿನಾಂಶ ತುಂಬ ಜಾಸ್ತಿ ಇರುತ್ತೆ. ಜಾಸ್ತಿ ಇದ್ದಾಗ ಏನಾಗುತ್ತೆ, ಆ ಕೊಬ್ಬಿನಾಂಶ ಎಲ್ಲ, ಕೊಬ್ಬಿನ ಸೆಲ್ಸ್ ಎಲ್ಲ ಹಾರ್ಮೋನ್ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಆ ಹಾರ್ಮೋನ್ ಪ್ರೊಡ್ಯೂಸ್ ಆದಾಗ ಏನಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಈ ರೀತಿ ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗ್ಬೋದು. ಮತ್ತು ಡಯಾಬಿಟಿಸ್, ಶುಗರ್ ಅಂತ ಹೇಳ್ತೀವಿ, ಮತ್ತು PCOD ಅಂತ ಹೇಳ್ತೀವಿ, ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ. ಮತ್ತು ಕುಟುಂಬದಲ್ಲಿ ಕ್ಯಾನ್ಸರ್ ಇತಿಹಾಸ, ಇದಂತೂ ತುಂಬ ಇಂಪಾರ್ಟೆಂಟು.
ನೀವು ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ನಿಮ್ಮ ಹತ್ರ ಬರುವ, ನಿಮ್ಮಲ್ಲಿ ನೀವು ತುಂಬ ಜನರ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತೀರಾ, ಅವರಿಗೆ ದಯವಿಟ್ಟು ಈ ವಿಷಯನ ತಿಳಿಸಿ. ಅವ್ರ ಮನೆಯಲ್ಲಿ ಅಕಸ್ಮಾತ್ ಅವ್ರ ತಾಯಿಗಾಗಲಿ ಅವ್ರ ಅಜ್ಜಿಗಾಗಲಿ ಏನಾದರೂ ಈ ಥರ ಕ್ಯಾನ್ಸರ್ ಇತ್ತು ಅಂದರೆ ಇಮಿಡಿಯೇಟಾಗಿ ಅವರು ತೋರಿಸ್ಕೋಬೇಕಾಗತ್ತೆ. ಆಯಿತಾ? ಇದು ಡಯಾಗ್ನೋಸಿಸ್ ಯಾವ ರೀತಿ ಮಾಡ್ತೀವಿ ಅಂತೇಳಿ ಮೊದಲೇ ನಾವಲ್ಲೇ ಪ್ಯಾಪ್ ಸ್ಮಿಯರ್ ಅಂತ, ಇನ್ನೊಂದು ಬಯಾಪ್ಸಿ, ಅಲ್ಟ್ರಾಸೌಂಡು ಮತ್ತು ಎಂಡೋಮೆಟ್ರಿಯಲ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ ಅದೊಂದು, ಮತ್ತು CT ಮತ್ತು MRI ಸ್ಕ್ಯಾನಿಂಗ್ ಮಾಡ್ಬೋದು. ಮತ್ತು ಪ್ರಿವೆನ್ಷನ್ ಯಾವ ರೀತಿ ನಾವು ತಡೆಗಟ್ಟಬೋದು ಕಾಯಿಲೆ ಬರ್ದಂಗೆ ಅಂತಂದರೆ ನಮ್ಮ ಆರೋಗ್ಯಕರ ಜೀವನ ಶೈಲಿನ ಉಪಯೋಗಿಸ್ಕೊಳ್ಳೋದು, ಮತ್ತು ತೂಕ ನಿಯಂತ್ರಣ, ವೇಟ್ ರಿಡ್ಯೂಸ್ ಮಾಡ್ಕೋಬೇಕಾಗುತ್ತೆ. ಕೆಲವರು ಒಂದು 45-50 ವಯಸ್ಸಿರುತ್ತೆ, 80-90-100 kg ಆಗಿರ್ತಾರೆ, ಒಳ್ಳೆಯದಾದ್ರು. ಸೊ ಅವ್ರ ಹೈಟ್ಗೆ ಅವ್ರ ಏಜ್ಗೆ ಒಂದು 65-70 kg ಒಳಗಡೆ ಇರಬೇಕಾಗುತ್ತೆ. ಸೊ ಹಾರ್ಮೋನ್ ಚಿಕಿತ್ಸೆಯನ್ನು ನಿಯಮಿತವಾಗಿ ವೈದ್ಯಕೀಯ ತಪಾಸಣೆ ಮಾಡಿಸ್ಕೋಬೇಕಾಗುತ್ತೆ. ಇದು ಎಂಡೋಮೆಟ್ರಿಯಲ್ ಕ್ಯಾನ್ಸರ್, ಗರ್ಭಕೋಶದ ಒಳಬಂಧ. ಈಗ ಅಷ್ಟೊತ್ತು ಹೇಳಿದ್ದು ಪ್ಯಾಪ್ ಸ್ಮಿಯರ್ ಮಾಡ್ತೀವಲ್ಲ, ಇದು ಸರ್ವೈಕಲ್ ಕ್ಯಾನ್ಸರು, ಇದು ಎಂಡೋಮೆಟ್ರಿಯಲ್ ಕ್ಯಾನ್ಸರು, ಒಳಬಂಧದ ಕ್ಯಾನ್ಸರ್ ಅದು. ಸೊ ಅಕಸ್ಮಾತ್ ಏನಾಗುತ್ತೆ, ಕಾಯಿಲೆನ ಬೇಗ ಕಂಡುಹಿಡಿದ್ವಿ ಅಂತಂದರೆ ಗರ್ಭಕೋಶ ಪೂರ್ತಿ ತೆಗೆದಾಕಿದಾಗ ಒಂದು ಜೀವ ಉಳಿಸ್ಬೋದು. ಅಕಸ್ಮಾತ್ ಏನಾಗುತ್ತೆ, ಕೆಲವು ಸತಿ ತುಂಬ ಲೇಟಾಗಿ ಡಯಾಗ್ನೋಸ್ ಆಯಿತು ಅಂದಾಗ ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗಿರುತ್ತೆ, ಆವಾಗ ಸರ್ಜರಿ ಮಾಡಿದ್ರು ಏನು ಪ್ರಯೋಜನ ಆಗೋದಿಲ್ಲ. ನೆಕ್ಸ್ಟ್ ಇನ್ನೊಂದು ಒವೇರಿಯನ್ ಕ್ಯಾನ್ಸರು, ಅಂಡಾಶಯ ಅಂತ ಹೇಳ್ತೀವಿ. ಸೊ ಗರ್ಭಕೋಶದ ಈ ಭಾಗ ಕಾಣಿಸ್ತಿದೆ, ಇದು ಅಂಡಾಶಯ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ಲ, ಪಾರ್ಟ್ಸ್ ಗೊತ್ತಾಯ್ತಲ್ಲ. ಸೊ ಇದು ಸರ್ವಿಕ್ಸು, ಇದು ಎಂಡೋಮೆಟ್ರಿಯಮು, ಇದು ಅಂಡಾಶಯ ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ಓವರೀಸ್ ಅಂತ ಹೇಳ್ತಾರೆ. ಸೊ ಪ್ರತಿ ತಿಂಗಳು ಏನಾಗುತ್ತೆ, ಹಾರ್ಮೋನ್ ಚೇಂಜಸ್ ಆಗುತ್ತೆ. ಆ ಹಾರ್ಮೋನ್ಸಿಂದ ಏನಾಗುತ್ತೆ, ಪ್ರತಿ ತಿಂಗಳು ಮುಟ್ಟಾಗೋದು, ನಿಯಮಿತವಾಗಿ ಮುಟ್ಟಾಗೋದು, ಮತ್ತು ಅಂಡಾಣು ಬಿಡುಗಡೆ ಆಗೋದು, ಮತ್ತು ಅದರಿಂದಲೇ ಪ್ರೆಗ್ನೆನ್ಸಿ ಕೂಡ ಆಗುವಂಥದ್ದು. ಸೊ ಅದಕ್ಕೂ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇರುತ್ತೆ. ಈ ಕ್ಯಾನ್ಸರ್ ಕೂಡ ಆನುವಂಶಿಕ, ಅಂದರೆ ತಾಯಿಗೆ ಅಥವಾ ಅಜ್ಜಿಗೆ ಏನಾದರೂ ಇತ್ತು ಅಂದರೆ ಮಕ್ಕಳಿಗೆ ಬರುವಂಥ ಚಾನ್ಸಸ್ ಇರುತ್ತೆ. ನೋಡಿ, ಫಸ್ಟ್ ಪಾಯಿಂಟೇ ಅದು, ಕುಟುಂಬದಲ್ಲಿ ಕ್ಯಾನ್ಸರ್ ಇತಿಹಾಸ, ಆನುವಂಶಿಕತೆ ತುಂಬ ಇಂಪಾರ್ಟೆಂಟು, ಮತ್ತು ಹಾರ್ಮೋನ್ ಅಸಮತೋಲನ ಇರೋದು, ತೂಕ ಹೆಚ್ಚಾಗಿರೋದು, ಮತ್ತು ವಂಶಾನುಗತ. ಮತ್ತು ಏನೇನು ಸಿಂಪ್ಟಮ್ಸ್ ಇರಬಹುದು ಅಂತಂದರೆ ಹೊಟ್ಟೆ ನೋವು, ಮತ್ತು ಹೊಟ್ಟೆ ತುಂಬ ಊದ್ಕೊಳ್ಳೋದು, ತೂಕದಲ್ಲಿ ಬದಲಾವಣೆ, ಮತ್ತು ಊಟ ಸೇರ್ತಾ ಇರೋದು, ಇವೆಲ್ಲ ಆಗ್ಬೋದು. ಸೊ ಯಾವ ರೀತಿ ಡಯಾಗ್ನೋಸ್ ಮಾಡ್ತೀವಿ ಅಂತಂದರೆ CT, MRI ಸ್ಕ್ಯಾನು, ಅಲ್ಟ್ರಾಸೌಂಡು, ಬಯಾಪ್ಸಿ ಇವೆಲ್ಲ. ಸೊ ಏನೇನು ಟ್ರೀಟ್ಮೆಂಟ್ ಆಪ್ಷನ್ಸ್ ಏನೇನು, ಈಗ ಬರೀ ಗರ್ಭಕೋಶಕ್ಕೆ ಮಾತ್ರ ಸೀಮಿತ ಆಗಿದೆ, ಬೇರೆ ಎಲ್ಲೂ ಸ್ಪ್ರೆಡ್ ಆಗಿಲ್ಲ ಅಂದರೆ ಗರ್ಭಕೋಶದ ಆಪರೇಷನ್ ಮಾಡಿ ತೆಗೆದುಬಿಟ್ರೆ ಏನೂ ತೊಂದರೆ ಆಗೋದಿಲ್ಲ. ಅಕಸ್ಮಾತ್ ಬೇರೆ ಕಡೆ ಸ್ಪ್ರೆಡ್ ಆಗಿತ್ತು ಅಂದರೆ ತೊಂದರೆ ಆಗುತ್ತೆ. ಮತ್ತು ಅದು ಇನ್ನೊಂದು ಆಪ್ಷನ್ ಅಂದರೆ ಕೀಮೋಥೆರಪಿ, ರೇಡಿಯೇಷನ್ ಥೆರಪಿ ಮತ್ತು ಹಾರ್ಮೋನ್ ಥೆರಪಿ ಅಂತ ಹೇಳ್ತೀವಿ. ಸೊ ಆ ಸ್ಟೇಜ್ವರೆಗೂ ಹೋಗೋದು ಬೇಡ. ಸೊ ಇನಿಷಿಯಲ್ ಸ್ಟೇಜಸಲ್ಲೇ ಡಯಾಗ್ನೋಸ್ ಆದರೆ ಬೆಟರ್. ಸೊ ಇದಿಷ್ಟು ಒವೇರಿಯನ್ ಕ್ಯಾನ್ಸರ್ ಚಿತ್ರಗಳು, ಆಗಲೇ ಡಿಸ್ಕಸ್ ಮಾಡಿದ್ದೀವಿ ಇದ್ರ ಬಗ್ಗೆ. ಇನ್ನೊಂದು ಸ್ಮಾಲ್ ಜಸ್ಟ್ ಎಕ್ಸ್ಟ್ರಾ ಪಾಯಿಂಟ್ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಮುಟ್ಟಿನ ಟೈಮಲ್ಲಿ ಯಾವ ರೀತಿ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಅಂತೇಳಿ. ಸೊ ನೀವು ಪ್ಯಾಡು ಅಥವಾ ಬಟ್ಟೆ ಏನಾದರೂ ಯೂಸ್ ಮಾಡ್ತಾ ಇದ್ದರೆ 6 ಅವರ್ಸ್ಗಿಂತ ಜಾಸ್ತಿ ಯೂಸ್ ಮಾಡಬೇಡಿ, ಪ್ಯಾಡ್ ಚೇಂಜ್ ಮಾಡ್ಕೋಬೇಕಾಗತ್ತೆ.